ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅತ್ತೆ, ನಾಳೆ ಮಾವನವ್ರದ್ದು ಪುಣ್ಯತಿಥಿ ಕಾರ್ಯ ಇದೆ. ಅದೆಲ್ಲ ಏನು ಬೇಡ ಸುನೈನಾ. ನನ್ನ ಮಕ್ಕಳಿಗೆ ಏನ್ ಒಳ್ಳೇದ್ ಮಾಡಿದಾರೆ ಅಂತ ನಾವು ಅವ್ರ ತಿಥಿ ಕಾರ್ಯ ಮಾಡಬೇಕು? ಹಗಲು ರಾತ್ರಿ ಅಂತನೂ ನೋಡ್ದೆ ರಾಧಿಕಾ ಕಷ್ಟಪಟ್ಟು ದುಡಿತಾ ಇದ್ದಾಳೆ. ಅದೆಲ್ಲ ಯಾರಿಗೋಸ್ಕರ? ಅವರಪ್ಪನ ಹೆಸರು ಉಳಿಸೋದಕ್ಕೋಸ್ಕರ. ಅಪ್ಪ ಇಲ್ಲ ಅನ್ನೋಕೋರ್ಗೂ ಇವ್ರಿಗೆ ಯಾರಿಗೂ ಬರೋದ್ ಬೇಡ ಅಂತ ಇವ್ರು ಕೇಳಿದ್ದನ್ನೆಲ್ಲ ತಂದ್ಕೊಟ್ಟಿದ್ದಾಳೆ. ಆದ್ರೆ ಇವ್ರೇನ್ ಮಾಡಿದಾರೆ? ಅವಳಿಗೆ ಬೆನ್ನೆಲುಬಾಗಿ ನಿಲ್ದೇ ಇದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಅವಳಿಗೆ ತೊಂದರೆ ಬರ್ದೇ ಇರೋ ಹಾಗಾದ್ರೂ ನೋಡ್ಕೋಬೇಕಾಗಿತ್ತು ತಾನೆ. ರಾಧಿಕಾ ಬರೀ ತೊಂದರೆಗಳಿಂದ ಎಲ್ರನ್ನೂ ಬಿಡಿಸೋದೇ ಆಯ್ತು. ಪಾಪ ಅವಳೊಬ್ಳೆ ಎಷ್ಟ್ ಕಷ್ಟ ಅಂತ ಅನುಭವಿಸ್ತಾಳೆ ಹೇಳು. ಅದಕ್ಕೆ ನಾನು ಹೇಳ್ತಾ ಇರೋದು, ತಿಥಿ ಮಾಡೋ ಅರ್ಹತೆ ಇವ್ರಿಗಿಲ್ಲ, ಮಾಡಿಸ್ಕೊಳ್ಳೋ ಅರ್ಹತೆ ಅವ್ರಿಗೂ ಇಲ್ಲ. ಆದ್ರೂ ನಾವು ಮಾಡ್ಬೇಕಾಗಿರೋ ಕರ್ತವ್ಯಗಳನ್ನ ಮಾಡ್ಬೇಕಲ್ವಾ ಅತ್ತೆ? ಏನು ಬೇಡ ಅನ್ನಲ್ಲ ಸುನೈನಾ. ಸತ್ತಿರೋರು ಬರೀ ಫೋಟೋದಲ್ಲಿರ್ತಾರೆ ಹೊರತು ನಮ್ ಜೊತೆಗಿರ್ತಾರೆ, ನಮ್ ಕಷ್ಟಕ್ಕಾಗ್ತಾರೆ ಅನ್ನೋದೆಲ್ಲ ಮೂಢನಂಬಿಕೆ. ಮತ್ತೆ ಮತ್ತೆ ನಾನು ಇದನ್ನೆಲ್ಲ ನಂಬೋದಿಲ್ಲ ಸುನೈನಾ. ಅಮ್ಮ, ಯಾಕಮ್ಮ ನಿನಗೆ ಅಪ್ಪನ ಮೇಲೆ ಇಷ್ಟೊಂದು ಕೋಪ? ನೀನ್ ಸುಮ್ಮನೆ ಇರು ರಾಧಿಕಾ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಕೇಳೋದಕ್ಕಷ್ಟೇ ಚಂದ. ಹಾಗಿದ್ರೆ ಎಲ್ರಿಗೂ ಒಳ್ಳೇದ್ ಮಾಡೋದು ನಿನ್ಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ? ನಿಮ್ಮಪ್ಪ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಇರ್ತೀಯಲ್ಲ, ಅದೆಲ್ಲ ಸುಳ್ಳು. ಅಮ್ಮ, ಅಪ್ಪ ನಾನು ಕೇಳಿದ್ದನ್ನೆಲ್ಲ ನನಗೆ ಕೊಟ್ಟು ನನ್ನ ಖುಷಿಯಾಗಿಟ್ಟಿದ್ದಾರೆ. ನಿಜ, ಆ ದೇವ್ರು ನಮಗೆ ಕಷ್ಟಗಳನ್ನ ಕೊಟ್ಟಿದ್ದಾನೆ, ಆದ್ರೆ ಅದನ್ನ ಎದುರಿಸಿ ನಿಲ್ಲೋ ಧೈರ್ಯನೂ ಕೊಟ್ಟಿದ್ದಾನೆ. ನನಗಪ್ಪ ಧೈರ್ಯನ ಗಿಫ್ಟಾಗಿ ಕೊಟ್ಟಿದ್ದಾರೆ. ಬಿರುಗಾಳಿ ತರ ಬರೋ ಕಷ್ಟ ತಂಗಾಳಿ ಹಾಗೆ ಬೀಸ್ ಹೋಗೋ ಹಾಗೆ ಅಪ್ಪ ನನಗೆಷ್ಟೋ ವಿಷಯದಲ್ಲಿ ಸಹಾಯ ಮಾಡಿದ್ದಾರೆ. ನಾವು ಅಪ್ಪನ ತಿಥಿ ಕಾರ್ಯ ಮಾಡೋದು ವರ್ಷದಲ್ಲಿ ಒಂದ್ಸಲ ಮಾತ್ರ. ಅದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಅದು ನಮ್ಮ ಕರ್ತವ್ಯ ಅಮ್ಮ.